बरले मकड़ा कई कड़ीतेव मात्र नालिगे कತ್ತರಿಸ್ತೇವೆ ಗುಲ್ಬರ್ಗ ಜಿಲ್ಲೆಯಲ್ಲಿ ವಾಟ್ನೂರು ಗ್ರಾಮದಲ್ಲಿ ಈ ಮನುವಾದಿಗಳು ಹಾಗೂ ಕಿಡಿಗೇಡಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಚಪ್ಪಲಿ ಹಾರ ಹಾಕುವುದರ ಮೂಲಕ ಈ ರಾಜ್ಯದ ಹಾಗೂ ರಾಷ್ಟ್ರ ಒಂದು ಭಾವೈಕ್ಯತೆ ಕೆಡಿಸಿರ್ತಕ್ಕಂಥ ವಿಷಯ ಆಗಿರ್ಬೋದು. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಇವರಿಗೆ ಕುಂಡ ಉರ್ದಂಗೆ ಆಗ್ತದ. ಏನಾಗಬೇಕಪ್ಪ ಅಂತಂದ್ರ ಈ ಒಂದು ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಇರ್ತಕ್ಕಂಥ ಎಲ್ಲ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಈ ಒಂದು ಜಗತ್ ಸರ್ಕಲ್ ನಲ್ಲಿ ಬಂದು ಭೇಟಿ ಮಾಡಬೇಕು. ಅದೇ ರೀತಿಯಾಗಿ ಅವರನ್ನು ನಾವು ಗಡುವು ಕೊಡ್ತೀವಿ 24 ಗಂಟೆ ಒಳಗ ಅವ್ರಿಗೆ ಅರೆಸ್ಟ್ ಮಾಡಲಿಲ್ಲಪ್ಪ ಅಂತಂದ್ರೆ ಇಡೀ ಕಲಬುರಗಿ ಅಲ್ಲ ಇಡೀ ರಾಷ್ಟ್ರ ಬಂದ್ ಮಾಡತಕ್ಕಂಥ ಒಂದು ಕೂಗನ್ನು ಕೊಡ್ತೀವಿ ಅಂತ ಹೇಳ್ತಾ ಇವತ್ತೇನು ಗುಲ್ಬರ್ಗ ಜಿಲ್ಲೆಯ ಏನು ಕೋಟ್ನೂರು ಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಗೆ ಏನು ಜಾತಿವಾದಿಗಳು ಏನು ಕೋಮುವಾದಿಗಳು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ನೀವು ಅವಮಾನ ಮಾಡಿದಿರಿ. ಸೂಳೆ ಮಕ್ಕಳೇ ನಾಚಿಕೆ ಆಗಬೇಕು. ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ತಿಲ್ಲಪ್ಪ ಅಂತಂದ್ರೆ ಯಾವ ವಿಷಯದಲ್ಲಿ ಇವತ್ತು ಸಂವಿಧಾನದ ಎಲ್ಲರೂ ಋಣ ನೀವು ತಿಂತಾ ಇದ್ದೀರಿ. ನಿಮಗೆ ನಾಚಿಕೆ ಬರಬೇಕು. ಕೂಡಲೇ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೀನಿ, ಇಮಿಡಿಯೇಟ್ ಆಗಿ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನ ಮಾಡಿದ್ದಾರೆ ಕೂಡಲೇ ಅವರಿಗೆ ಬಂಧಿಸಬೇಕು. ಬಂಧಿಸುವಲ್ಲೇ ಅವರ ಆಸ್ತಿ ಮುಟ್ಟುಗೋಲು ಮಾಡಬೇಕು. ಅವ್ರ ಮೇಲೆ ರೌಡಿ ಶೀಟರ್ ದಾಖಲೆ ಮಾಡಬೇಕು. ಅವ್ರನ್ನ ಈ ಜಿಲ್ಲೆಯಿಂದ ತಡಿಪಾರು ಮಾಡಬೇಕು. ಗುಲ್ಬರ್ಗ ಜಿಲ್ಲೆಯಲ್ಲಿ ಅನೇಕ ಕಡೆ ಇವತ್ತು ಕಮಲಾಪುರ ಆಗಿರ್ಬೋದು ಮತ್ತು ವಿ.ಕೆ. ಸಲಗರ್ ಗ್ರಾಮದಲ್ಲೂ ಕೂಡ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಿದ್ದುದು ಇದ್ದುದ. ಅರೆ ನಾವು ಸುಮ್ ಕುಂತಿದ್ದೇವಪ್ಪ, ನಮಗ ಬುದ್ಧಂದು ಶಾಂತಿನೂ ಗೊತ್ತದ, ಬಾಬಾ ಸಾಹೇಬ್ರ ಪೆನ್ನೂ ಗೊತ್ತದ, ಟಿಪ್ಪು ಸುಲ್ತಾನ್ ಹಡಗನೂ ನಮಗೂ ಗೊತ್ತದ. ಇವತ್ತು ಸುಮಾರು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದುದ. ಕೂಡಲೇ DC ಅವರು ಏನು ಸ್ಥಳಕ್ಕೆ ನೀವು ಭೇಟಿ ನೀಡಿದ್ರಿ. ಇವತ್ತು ಜಿಲ್ಲಾಡಳಿತ ಮನವಿ ಮಾಡ್ಕೊಳ್ತೀವಿ, ಒಂದು ದಿನದಾಗ ಇವತ್ತು ಚಂತನ ಅವರಿಗೆ ಅರೆಸ್ಟ್ ಮಾಡ್ಬೇಕಂತ ಹೇಳಿ ನಮ್ದೆಲ್ಲ ಟೋಟಲಿ ಎಲ್ಲ ಮನವಿ ಇದೆ. ಒಂದ್ ವೇಳೆ ಮಾಡಿದಪ್ಪ ಅಂದ್ರ ನಾವು ಕಮಿಷನರ್ ಕಚೇರಿ ಮುತ್ತಿಗೆ ಮಾಡ್ತೀವಿ, DC ಕಚೇರಿ ಮುತ್ತಿಗೆ ಮಾಡ್ತೀವಿ ಅಂತ ಈ ವಿಷಯ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೈ ಟಿಪ್ಪು ಸುಲ್ತಾನ್.